ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಈ ಒಂದು ನಾಲ್ವಡಿ ಜಯಂತಿ ಸಲುವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ, ತಾವೆಲ್ಲರೂ ಬಂದಿದ್ದೀರಾ, ಅದಕ್ಕಾಗಿ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಗೊತ್ತಿರೋ ಹಾಗೆ 4ನೇ ತಾರೀಕು ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತಿ. ಈ ಹಿನ್ನೆಲೆಯಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೀವಿ. ಸರ್ಕಾರಿ ಕಾರ್ಯಕ್ರಮನೂ ಕೂಡ ನಡೆಯುತ್ತೆ, ಅದರಲ್ಲೂ ಕೂಡ ನಾವು ಭಾಗವಹಿಸ್ತೀವಿ. ಆದರೆ ಅದರ ಜೊತೆಗೆ ಈ ದಿನ ನಾಲ್ವಡಿ ಅಂತೆ ಏನು ಸೇವೆಯನ್ನು ಮಾಡಬೇಕಾಗಿರೋದು ಅತ್ಯಂತ ಒಂದು ಅವಶ್ಯಕತೆ ಇದೆ ಅಂತ ನಮ್ಮ ಭಾವನೆ. ಆ ನಿಟ್ಟಿನಲ್ಲಿ ಬೆಳಗ್ಗೆಯಿಂದನೂ ಕೂಡ ಸೇವೆಯ ದೃಷ್ಟಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೀವಿ. ಒಂದು, ನಮ್ಮ ಮೈಸೂರು ಅರಮನೆಯಲ್ಲೇ ಈ ಏನು ಪ್ಲಾಸ್ಟಿಕ್ಕಿನ ಕಸ ಇದೆ ಅದರ ವಿಲೇವಾರಿಗೋಸ್ಕರ ಮತ್ತು ಅದನ್ನು ಕೂಡ ಕಮ್ಮಿ ಮಾಡೋದಕ್ಕೋಸ್ಕರ ಬಿಸ್ಲರಿ ಅವ್ರ ಜೊತೆಗೆ ಒಂದು ಕಾರ್ಯಕ್ರಮವನ್ನು ಸೃಷ್ಟಿ ಮಾಡಿದ್ವಿ. ಅದು ಅರಮನೆಯಲ್ಲೇ ನಡೆಯುತ್ತೆ. ಮತ್ತೆ ನಂತರ ನಮ್ಮ ಬಹುಶಃ ಚೆಲುವಾಂಬ ಪಾರ್ಕು ಅಥವಾ MCC ಗುರುತಿಸಿರುವಂಥದ್ದು ಪಾರ್ಕದಲ್ಲಿ ಕೆಲವು ಬೆಂಚ್ಗಳು, ಅಂದರೆ ರೀಸೈಕಲ್ಡ್ ಪ್ಲಾಸ್ಟಿಕ್ ಇಂದಾನೇ ಸೃಷ್ಟಿಯಾಗಿರುವಂಥದ್ದು ಕೆಲವು ಬೆಂಚ್ಗಳನ್ನು ನಾವು ಆ ಪಾರ್ಕಲ್ಲಿ ನಾವು ಹಾಕ್ತೀವಿ. ಅದ್ರ ಜೊತೆಗೆ ನಮಗೆ ಈ ಸೇವೆಯ ದಿನ ಅಂದರೆ ನಾಲ್ವಡಿ ಅವರು ಎಲ್ಲರೂ ಸ್ಮರಣೆ ಮಾಡಿದ್ರು ಅಂದರೆ ಒಂದು ರೀತಿ ಅನ್ನದಾತರು ಆಗಿರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸುಮಾರು 3,000 3,500 ಈ ಬಹುಶಃ 1 ತಿಂಗಳದ ಒಂದು ದಿನಸಿ ವಸ್ತುಗಳನ್ನು ನಾವು ನಮ್ಮ ಪೌರ ಕಾರ್ಮಿಕರಿಗೆ ನೀಡ್ತಾ ಇದ್ವಿ. ಅವರೇ ನಮ್ಮ ಮೈಸೂರಿನ ಸ್ವಚ್ಛತೆಗಾಗಿ, ನಮ್ಮ ಸ್ಯಾನಿಟೇಷನ್ಗೋಸ್ಕರ ಭಾಳಷ್ಟು ಶ್ರಮವನ್ನು ಪ್ರತಿ ವರ್ಷವೂ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈ 1 ತಿಂಗಳಾದರೂ ಅವ್ರಿಗೆ ಒಂದು ಏನು ವೆಚ್ಚ ಇದೆ ಅದನ್ನ ಕಡಿಮೆ ಮಾಡೋ ದೃಷ್ಟಿಯಲ್ಲಿ ಈ ಒಂದು 20 kg ವಸ್ತುಗಳನ್ನು ನಾವು ನೀಡ್ತಾ ಇದ್ವಿ. ಇದ್ರ ಜೊತೆಗೆ ಅನೇಕ ಕಾರ್ಯಕ್ರಮ ಪೂರ್ತಿ ದಿನ ನಡೀತಾ ಇರುತ್ತೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸರ್ಕಾರದ ಕಾರ್ಯಕ್ರಮನೂ ಕೂಡ ಎಲ್ಲದರಲ್ಲೂ ಭಾಗಿಯಾಗಬೇಕಾಗಿದೆ. ಇದು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಬರೀ ನಾಲ್ವಡಿ ಅವರ ನೆನಪಿನಲ್ಲಿ ನಡೀತಾ ಇದೆ. ಇಲ್ಲ, ಈ ಒಂದು ವಿತರಣೆಯಲ್ಲಿ ಇದು ಸಾಮಾನ್ಯ ಮುಖ್ಯ ಅತಿಥಿನೇ ನಮ್ಮ ಪೌರ ಕಾರ್ಮಿಕರು, ಅವ್ರಿಗೋಸ್ಕರನೇ ಮಾಡ್ತಾ ಇರೋದು, ಅವರೇ ಮುಖ್ಯ ಅತಿಥಿಗಳು ಇದೆ. ಸರ್ಕಾರ ಅದೇನೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ವರ್ಷ, ಭಾಳ ಸಂತೋಷ. ನಮ್ಮ ಅರಸು ಸಂಘದಿಂದ ಪ್ರತಿ ವರ್ಷವೂ ಅವರು ಕಾರ್ಯಕ್ರಮ ನಡೆಸ್ತಾರೆ, ಅದರಲ್ಲೂ ಕೂಡ ನಾವು ಭಾಗಿಯಾಗಿರ್ತೀವಿ. ಮಹಾರಾಜ ಒಂದು ಪ್ರತಿಮೆಗೆ ಒಂದು ಮಾಲಾರ್ಪಣೆ ನಂತರ ಒಂದು ಮೆರವಣಿಗೆಯನ್ನು ಕೂಡ ಏರ್ಪಡಿಸಿದ್ದಾರೆ. ಎಲ್ಲ ಕಾರ್ಯಕ್ರಮಗಳನ್ನು ಭಾಗಿಯಾಗ್ತೀವಿ. ಮೊನ್ನೆ ಯಾರೋ ಒಬ್ರು ಪ್ರತಿಮೆ ಮೇಲೆ ಹತ್ತಿ ಅದನ್ನ ಸಭೆಯಾಗಿ ಹೊರಿಸುವಂತ ಕೆಲಸಕ್ಕೆ ಮುಂದಾದ್ರು, ರಕ್ಷಣೆ ಇಲ್ಲ ಅಂತ ಹೇಳಿ ಒಂದಷ್ಟು ಅರಸು ಜನಾಂಗದವರು ಕೂಡ ಪ್ರತಿಭಟನೆ ಮಾಡ್ತಿದ್ರು. ಏಕೆ ಸರ್ ರಕ್ಷಣೆ ಕೊಡ್ಲಿಕ್ಕೆ ಆಗ್ತಿಲ್ಲ? ಅದು ತಕ್ಷಣವೇ ನಾವು ಕೂಡ ಕಮಿಷನರ್ ಜೊತೆ ಮಾತನಾಡಿ ಇದಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳಿದ್ದೀವಿ. ಅಲ್ಲೇ ಅನೇಕ ಟ್ರಾಫಿಕ್ ಇರ್ಬೋದು, ಮತ್ತು ಇದೆ ಒಂದು ರಕ್ಷಣೆಗಾಗಿ ಪೊಲೀಸವರು ಅಲ್ಲೇ ಇರ್ತಾರೆ. ಸದಾ ಇದ ಒಂದು ಗಮನದಲ್ಲಿ ಇಟ್ಕೋಬೇಕಾಗಿದೆ. ಮತ್ತು ಇಂಥ ಒಂದು ನಡವಳಿಕೆ ಎಲ್ಲರ ಗಮನಕ್ಕೂ ಬಂದಿದೆ, ಸುತ್ತಲೂ ಕೂಡ ಅಲ್ಲಿರುವಂಥ ಸ್ಥಳೀಯ ಪೊಲೀಸರು ತಕ್ಷಣವೇ ಅದಕ್ಕೆ ಕ್ರಮ ತಗೋಬೇಕಾಗಿದೆ. ಇದರಲ್ಲಿ ಏನು ಹೈಯರ್ ಅಪ್ಸ್ಗೆ ಹೋಗ್ಬಿಟ್ಟು ನೀವೇನು ಸಲಹೆ ತಗೋ ಅವಶ್ಯಕತೆ ಇಲ್ಲ. ತಕ್ಷಣವೇ ನೀವು ಕ್ರಮ ತಗೊಂಡು ಆ ವ್ಯಕ್ತಿ ಏನೇ ಇರಲಿ, ಒಂದು ಬಹುಶಃ ಅವ್ರಿಗೆ ಏನೋ ಒಂದು ಮೆಂಟ್ಲಿ ಏನೋ ಸಮಸ್ಯೆ ಇರ್ಬೋದು, ಇರದೇ ಇರಲಿ, ಬಟ್ ತಕ್ಷಣವೇ ಆ ಒಂದು ಜಾಗದಿಂದ ಅವ್ರಿಗೆ ಆಚೆಗೆ ತಗೊಂಡು ಹೋಗ್ಬೋದಾಗಿತ್ತು. ಈ ನಿಟ್ಟಿನಲ್ಲಿ ಅವ್ರು ಹೇಳಿದ್ದೀವಿ ಕಮಿಷನರ್ಗೂ ಕೂಡ. ತಕ್ಷಣವೇ ಬರೀ ನಾಲ್ವಡಿ ಅವರ ಪ್ರತಿಮೆ ಅಲ್ಲ, ಅನೇಕ ಭಾರತದ ಇತಿಹಾಸದ ಪ್ರಮುಖರ ಪ್ರತಿಮೆ ಅಲ್ಲೇ ಸುತ್ತಮುತ್ತ ಇದು ಬರೀ ನಾಲ್ವಡಿ ಅವ್ರಿಗೋಸ್ಕರ ಅನೇಕ ಪ್ರತಿಮೆಗೂ ಕೂಡ ಆಗುವಂಥದ್ದು ಇಂಥ ಒಂದು ಕೃತ್ಯ. ಸೊ ಈ ನಿಟ್ಟಿನಲ್ಲಿ ಅಲ್ಲಿ ರಕ್ಷಣೆ ಕೊಡಬೇಕಾಗಿದೆ. ಇಂಥ ಒಂದು ಕೃತ್ಯ ನಡೆದ್ರೆ ತಕ್ಷಣವೇ ನೀವು ಕ್ರಮ ತಗೊಂಡು ವ್ಯಕ್ತಿನ ಅಲ್ಲಿಂದ ಆಚೆಗೆ ತೆಗೀರಿ ಅಂತ ನಾನು ಹೇಳಿದೆ. ಬಿಗಿ ಅಂತ ಸಂಪೂರ್ಣವಾಗಿ ಇದು ಪೊಲೀಸ್ ಮೇಲೇನೂ ಕೂಡ ನಾನು ಏನು ಆರೋಪ ಮಾಡೋದಿಲ್ಲ. ಯಾಕಂದರೆ ಇಂಥ ಒಂದು ಸನ್ನಿವೇಶ ಮೇಲೆ ಅದು ಅವಲಂಬಿಸ್ತದೆ. ಈ ವ್ಯಕ್ತಿನೂ ಕೂಡ ಏನೋ ಒಂದು ಮೆಂಟಲ್ ಸಮಸ್ಯೆ ಇತ್ತು, ಮತ್ತು ಅವರು ಕೂಡ ಒಂದು ಏನೋ ಒಂದು ನಶೆಯಲ್ಲಿ ಇದ್ದಿದ್ರು ಅಂತ ಒಂದು ವರದಿ ಬಂದಿದೆ. ಸೊ ಈ ನಿಟ್ಟಿನಲ್ಲಿ ಬಹುಶಃ ಇದು ಆ ಕೃತ್ಯ ಆಗಿದೆ, ಆದರೂ ಕೂಡ ತಕ್ಷಣವೇ ಅವರು ಕ್ರಮ ತಗೋಬೇಕಾಗಿದೆ. ಅರ್ಧ ಗಂಟೆ ಆ ವ್ಯಕ್ತಿ ಅಲ್ಲೇ ಇದ್ದು ಏನೇನೋ ಮಾಡಿರೋದು ಅದು ಖಂಡನೀಯ. ಅದು ತಕ್ಷಣವೇ ಅವ್ರು ತೆಗಿಬೇಕಾಗಿತ್ತು, ತಕ್ಷಣವೇ ಅವರು ಪ್ರತಿಕ್ರಿಯೆ ಕೊಡಬೇಕಾಗಿತ್ತು. ಇದು 2-3 ಸತಿ ಆಗಿದೆ. ಬರೀ ಕತ್ತಿ ಅಲ್ಲ, ಅವರ ಪೇಟದ ಮೇಲೆ ಇರುವಂಥದ್ದು ಏನು ಒಂದು ಇದು ಪೇಟದ್ದು ಕೂಡ ಒಂದು ಡ್ಯಾಮೇಜ್ ಆಗಿತ್ತು. ಇಂಥದ್ದು ನಡೀತಾ ಇರುತ್ತೆ, ಆದರೆ ತಕ್ಷಣವೇ ಅವರು ಕ್ರಮ ತಗೋಬೇಕಾಗಿದೆ. ಆ ಏನು CCTV ಕ್ಯಾಮ್ರಾ ಹಾಕಿದ್ದಾರೆ ಚಾಮರಾಜ ಒಡೆಯರ್ ಸ್ಟ್ಯಾಚ್ಯೂ ಮೇಲೆ, ಇಂಥದ್ದೇ ಒಂದು ಪಾರಂಪರಿಕ ಕಟ್ಟಡ ದೃಷ್ಟಿಯಲ್ಲಿ ಮತ್ತು ಇಂಥ ಪುತ್ಥಳಿಗಳ ದೃಷ್ಟಿಯಲ್ಲಿ ಅವರು ಅಲ್ಲೂ ಕೂಡ ಹಾಕಿದ್ರೆ ಸೂಕ್ತ ಅಂತ ನಾನು ಭಾವಿಸ್ತೀನಿ. ಆದರೆ ಇದು ಎಲ್ಲರಿಗೂ ಗೊತ್ತಿದೆ, ಮೊಬೈಲ್ ಫೋನಲ್ಲಿರೋ ಸಮಯದಲ್ಲಿ ಎಲ್ಲರೂ ರೆಕಾರ್ಡ್ ಮಾಡಿದ್ದಾರೆ. ಇಂಥ ಒಂದು ಕೃತ್ಯ ನಡೀತಾರೆ, ತಕ್ಷಣವೇ ಅವರು ಕ್ರಮ ತಗೊಂಡು ಆ ವ್ಯಕ್ತಿ ಅಲ್ಲಿಂದ ತೆಗಿಬೋದಾಗಿದೆ. ಇವತ್ತು RCB ಕ್ರಿಕೆಟ್
ಹೌದು, ನಮಗೆ ಅತ್ಯಂತ ಸಂತೋಷದ ವಿಚಾರ 2ನೇ ಬಾರಿ ಅವ್ರಿಗೆ ಫೈನಲ್ ಬರ್ತಾ ಇದೆ. ಬಹುಶಃ 2ನೇ ವರ್ಷದಲ್ಲೂ ಅವ್ರು ಫೈನಲ್ 4ನೇ ಬಾರಿ ಫೈನಲ್ ಬರ್ತಾ ಇದೆ. ಬಹುಶಃ 2ನೇ ಬಾರಿನೂ ಭಾಳ ಹತ್ತಿರ ಬಂದರು ಗೆಲ್ಲೋದಕ್ಕೆ. ಬಹುಶಃ ಇವತ್ತು ಪಂಜಾಬ್ ಜೊತೆ ನಡೀತಾ ಇರುವಂಥದ್ದು ಏನು ಪಂದ್ಯಾವಳಿ ಇದೆ ಅದರಲ್ಲಿ ಯಶಸ್ಸಾಗುತ್ತೆ ಅಂತ ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ. ಸಮಯ ಸಿಕ್ತರೆ ನಮ್ಮ ಮ್ಯಾಚ್ಗಳು ನೋಡ್ತೀನಿ. ಸಾಮಾನ್ಯವಾಗಿ RCB ಮ್ಯಾಚ್ಗಳೆಲ್ಲ ನೋಡಿದ್ದೀನಿ. ಈ ಸತಿ ಒಂದು ಒಳ್ಳೆ ಚಾನ್ಸ್ ಇದೆ. ಒಂದು ಇವರು ವಿರಾಟ್ ಕೊಹ್ಲಿ ಅವರು ಇದ್ದಾರೆ, ಬಟ್ ಇದು ಇಟ್ಸ್ ಅ ಟೀಮ್ ಸ್ಪೋರ್ಟ್. ಒಳ್ಳೆ ಇಡೀ ತಂಡವೇ ಒಳ್ಳೆಯದು ಒಂದು ಪಂದ್ಯಾವಳಿಯನ್ನು ಅವರು ಮುಂದುವರಿದಿದ್ರೆ ನಾವು ಯಶಸ್ಸಾಗ್ತೀವಿ. ಸರ್, ಈಗ ಕಾನ್ಕೋರ್ ಎಕ್ಸೈಸ್ ಪರ್ಮಿಷನ್ ಸಿಕ್ಕಿಲ್ಲ, ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಾರೆ. ಸೊ ನೋ ಇನ್ವೆಸ್ಟರ್ಸ್ ಆರ್ ಕಮಿಂಗ್. ಸೊ ಕಮಿಂಗ್ ಟು ಯುವರ್ ನೋಟಿಸ್ ಆರ್ ಎನಿ? ನನ್ನ ಗಮನಕ್ಕೆ ಯಾರು ಏನು ತಂದಿಲ್ಲ, ಆದರೆ ತಕ್ಷಣ ಅವ್ರು ತೊಗೊಂಡು ಬಂದರೆ ನಾನು ಕೂಡ ನಮ್ಮ ಕಡೆಯಿಂದ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಏನು ಕ್ರಮ ತಗೋಬೇಕಾಗಿದೆ ಅದು ನಾನು ಪರಿಗಣಿಸ್ತೀನಿ. ಸರ್, ಕನ್ನಡ ಭಾಷೆ ವಿಚಾರಕ್ಕೆ ಬಂದಾಗ ಸರ್, ಮೊದಲಿಂದಲೂ ಕೂಡ ಅರಮನೆ ಕೇಳಿ ಸರ್, ಅದು ಏನಿದೆ ಕಂಟೈನರ್ ಡಿಪೋ ಇದೆ, 1 ವರ್ಷದ ಹಿಂದೆ ಅದು ಉದ್ಘಾಟನೆ ಆಗಿರೋದು. ಕಸ್ಟಮ್ಸ್ ಅವ್ರು ಬಂದು ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅಂತ. ಕಸ್ಟಮ್ಸ್ ಅವರು ಕ್ಲಿಯರೆನ್ಸ್ ಕೊಟ್ಟರೆ ಇಲ್ಲಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತದೆ. ಆದರೆ ಇಲ್ಲ, ತಕ್ಷಣವೇ ನೋಡಿಸ್ತೀನಿ. ನಮ್ಮ ಕಾರ್ಯಾಲಯಕ್ಕೆ ಗಮನಕ್ಕೆ ಬಂದಿದ್ರೆ, ಇವಾಗ ನಿಮ್ಮ ಮೂಲಕ ನಮ್ಮ ಗಮನಕ್ಕೆ ಬಂದಿದೆ, ತಕ್ಷಣವೇ ನಾನು ನೋಡಿಸ್ತೀನಿ ಏನು ಕ್ರಮ ತಗೋಬೋದು. ಕನ್ನಡ ನಾಡುನುಡಿ ವಿಚಾರಕ್ಕೆ ಬಂದಾಗ ರಾಜ್ಯಗಳಿಗೆ ನಾವು ಮೊದಲಿಂದಲೂ ಕೂಡ ಕನ್ನಡ ಪರ ನಡೆಯುತ್ತಾರೆ. ರಾಜಶ್ರೀ ಅವರು ಕೂಡ ಕನ್ನಡ ಅದಾಗಲೇ ಖಂಡಿಸಿದ್ದೀವಿ. ಏನು ಇದು ಕನ್ನಡ ನಮ್ಮ ನಾಡದಲ್ಲೇ ಉದ್ಭವ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟ. ಹೌದು, ಯಾವ ರೀತಿ ಒಂದು ನದಿಗೆ ಮಳೆ ನೀರಲ್ಲೇ ತುಂಬುತ್ತೆ, ಅನೇಕ ಭಾಷೆಗಳು ಇದ್ರ ಮೇಲೆ ಪ್ರಭಾವ ಇರುತ್ತೆ. ಅದು ಎಲ್ಲ ಭಾಷೆಗಳಿಗೂ ಸಹ ಅದು ಇರ್ತಕ್ಕಂಥ ಪ್ರಭಾವ. ಇವರು ಏನು ಹಿನ್ನೆಲೆಯಲ್ಲಿ ಆ ಹೇಳಿಕೆ ಹೇಳಿದಾರೋ ಇಲ್ವೋ ದೇವ್ರಿಗೆ ಗೊತ್ತಿದೆ. ಅವರೇ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗಿದೆ. ಆದರೆ ಭಾಳ ಸ್ಪಷ್ಟವಾಗಿರೋದು, ಇದು ತಮಿಳಿಂದ ಉದ್ಭವ ಆಗಿಲ್ಲ. ಬಹುಶಃ ಒಂದು ಗಡಿ ಭಾಗದಲ್ಲಿ ಕೆಲವು ಪದಗಳು ಎಲ್ಲ ಸಹಜವಾಗಿ ಇದರದ್ದು ಪ್ರಭಾವ ಇದ್ದೇ ಇರುತ್ತೆ. ಆದರೆ ಇದು ಇಲ್ಲಿಯೇ ಉದ್ಭವ ಆಗಿರ್ತಕ್ಕಂಥದ್ದು. ನಮ್ಮ ಲಿಪಿ ಎಲ್ಲನೂ ಕೂಡ, ಸಾಹಿತ್ಯ ಕೂಡ ಎಲ್ಲ ಕರ್ನಾಟಕದಲ್ಲೇ ಅದರ ಒಂದು ಪ್ರೋತ್ಸಾಹ ಆಗಿದ್ದು ಮತ್ತು ಅಭಿವೃದ್ಧಿನೂ ಕೂಡ ಆಗಿರೋದು. ಇದು ಭಾಳ ಸ್ಪಷ್ಟವಾಗಿ ತಜ್ಞರು ಹೇಳಿದ್ದಾರೆ. ಬಟ್ ಇಷ್ಟೆಲ್ಲ ಇದು ಸರ್, ಅವರು ಹೈಕೋರ್ಟ್ ಮೊರೆ ಹೋಗ್ತಾರೆ ಸರ್, ಸಿನಿಮಾಗಳು ಆಗಬೇಕು, ಅದು ರಾಜ್ಯದಲ್ಲಿ ಬಿಡುಗಡೆ ಆಗಬೇಕು, ನಾನು ಕ್ಷಮೆ ಯಾಚಿಸಲ್ಲ ಅಂತ ಹೇಳಿ. ಜನರು ಅವ್ರಿಗೆ ಉತ್ತರ ಕೊಡಬೇಕಾಗಿದೆ, ಅವರು ಬಹಿಷ್ಕಾರ ಮಾಡಬೇಕಾಗಿದೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಸರ್ಕಾರ ಮಾಡ್ಬೋದು, ಮಾಡದೇ ಇರ್ಬೋದು. ಜನರೇ ಉತ್ತರ ಕೊಟ್ಟರೆ ಅದೇ ಒಳ್ಳೆ ಪಾಠ ನನ್ನ ಅಭಿಪ್ರಾಯದಲ್ಲಿ.